ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಫ್ರೆಂಡ್ಸ್, ಮೊಳಕೆ ತೆಗೆದು ಹುರುಳಿಕಾಳನ್ನ ಮೊಳಕೆ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಇದು ತುಂಬ ಸಿ ವಿಟಮಿನ್ಸು, ಇನ್ನೊಂದೆಲ್ಲ ರಿಚ್ ಫುಡ್ಡು. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹುರುಳಿಕಾಳು ಮೊಳಕೆ ತೆಗೆದು ಮಾಡಿರೋದು. ಹುರುಳಿಕಾಳು ಮೊಳಕೆ ತೆಗೆದು ಬಸ್ಸಾರು ಮಾಡೋಣ. ಇದಕ್ಕೆ ಹುರುಳಿಕಾಳು ಹಾಕಿದ್ವಿ, ಸ್ವಲ್ಪ ನೀರು, ಒಂಚೂರು ಒಂದೆರಡು ಮೆಣಸಿನ್ಕಾಯಿ ಹಾಕಿದ್ವಿ, ಒಂಚೂರು ಅರಿಶಿನ, ಒಂಚೂರು ಎಣ್ಣೆ ಹಾಕಿ ಒಂಚೂರು ಉಪ್ಪು ಹಾಕೈತೆ. ಇದನ್ನು ಕುಕ್ಕರ್ಗೆ ಹಾಕ್ತೀವಿ. ಬೇಯಿಸ್ಕೊಂಬಂದು 2 ವಿಸಿಲ್ ಹಾಕ್ಸ್ಕೊಂಬರೋಣ ಫ್ರೆಂಡ್ಸ್. ಒಂದು ಈರುಳ್ಳಿ, 2 ಟೊಮೊಟೊ, ಕೊತ್ತಂಬರಿ, ಕರಿಬೇವು, ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಎಣ್ಣೆಲಿ ಫ್ರೈ ಮಾಡಿ ಇದು ಮಾಡ್ಕೊಂಬರೋ ರುಬ್ಕೊಳ್ಳೋಣ. ಮತ್ತು ಇದು ಹುಣಸೆಹಣ್ಣು ನೆನೆಸಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣು ಕಾತ್ರ. ಇದು ಜೀರಿಗೆ, ಸ್ವಲ್ಪ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಷ್ಟು ಮಾತ್ರ ಫ್ರೈ ಆಗಿದೆ, ಸಾಕು. ಎಷ್ಟು ರುಬ್ಕೊಂಡು ತಣ್ಣಗಾಗಿ ಬಿಟ್ಟಿದ್ದೀನಿ. ಮತ್ತು ಇದು ಹುಣಸೆಹಣ್ಣು ನೆನೆಸ್ತಾ ಇದ್ದೀನಿ, ಅದಕ್ಕೆ ಉಜ್ಬಿಟ್ಟು ರಸ ಮಾತ್ರ ತೊಗೊಳ್ಳೋದು. ಮತ್ತು ಕೊಬ್ಬರಿ ಸ್ವಲ್ಪ ರುಬ್ಬಕ್ಕೆ, ಇದು ತಣ್ಣಗಾದ್ಮೇಲೆ ಅದ್ರ ಜೊತೆ ಕೊಬ್ಬರಿ, ಜೀರಿಗೆ ಮತ್ತು ಸಾಂಬಾರು ಪುಡಿ, ಹುಣಸೆಹಣ್ಣು ಇಷ್ಟು ಹಾಕ್ಕೊಂಡು ರುಬ್ಬಿ ಮೊಳಕೆ ಕಾಳು, ಹುರುಳಿಕಾಳು ಬೆಂದಿರೋ ನೀರು, ಈ ಮಸಾಲೆ ಇದಕ್ಕೆ ಹಾಕ್ತೀವಿ. ಇದಕ್ಕೂ ಒಗ್ಗರಣೆ ಕೊಡ್ತೀನಿ ಮತ್ತು ಈ ಕಾಳಿಗೂ ಒಗ್ಗರಣೆ ಕೊಡ್ತೀವಿ. ಎರಡಕ್ಕೂ ಒಗ್ಗರಣೆ ಕೊಟ್ಟರೆ ಇದು ಪಲ್ಯ ಆಗುತ್ತೆ, ಇದು ಸಾಂಬಾರು ಬಸ್ಸಾರು ಆಗುತ್ತೆ. ಬಸ್ಸಾರು ಅಂತೀವಿ ಅದಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ ರುಬ್ಕೊಂಬರ್ತೀನಿ ಫ್ರೆಂಡ್ಸ್. ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಕೊಬ್ಬರಿ ಜೊತೆಗೆ ಬೆಂದಿರೋ ಕಾಳು ಸ್ವಲ್ಪ ಹಾಕಿದ್ದೀನಿ. ಇವಾಗ ಇದು ಜೀರಿಗೆ ಹಾಕ್ಕೊಳ್ಳೋಣ, ಸ್ವಲ್ಪ ನೀರು ಹಾಕೋಣ. ಏನು ಬೇರೆ ನೀರು ಬೇಕಾಗಿಲ್ಲ, ನೀರು ಸಾಕು. ಸಾಂಬಾರು ಪುಡಿ ಹಾಕೋಣ. ಸಾಂಬಾರು ಪುಡಿ 2 ಸ್ಪೂನ್ ಹಾಕ್ತೀನಿ, ಚಿಕ್ಕ ಸ್ಪೂನಲ್ಲಿ. ಸಾಂಬಾರು ಪುಡಿ ಆಯಿತು. ಮತ್ತು ರುಬ್ಕೊಂಬರೋಣ ಇದನ್ನು. ಮತ್ತು ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಹಾಕ್ತಾಯಿದ್ದೀನಿ, ಅಷ್ಟೇ. 2 ಸ್ಪೂನ್ ಎಣ್ಣೆ ಹಾಕೋಣ. ಸಾಸಿವೆ ಫ್ರೆಂಡ್ಸ್, ಸಾಸಿವೆ ಚಟಪಟ ಆದಮೇಲೆ ಒಗ್ಗರಣೆಗೆ ಕರಿಬೇವು ಹಾಕ್ತಿದ್ದೀನಿ. ಮುರಿದಾಕೈತೆ ಈ ಮಸಾಲೆ. ಇದನ್ನು ಚೆನ್ನಾಗಿ ಕಾಯಿಸ್ಬೇಕು. ಸ್ವಲ್ಪ ಉಪ್ಪು ಹಾಕಿ, ಯಾಕಂದ್ರೆ ಎಲ್ಲ ಹಾಕಿದ್ದೀವಿ, ಉಪ್ಪೊಂದು ಸ್ವಲ್ಪ ಹಾಕಬೇಕಷ್ಟೇ. ಈಗ ಉಪ್ಪು ಹಾಕಿ ಚೆನ್ನಾಗಿ ಕಾಯಿಸೋಣ. ನೋಡಿ ಫ್ರೆಂಡ್ಸ್, ಸಾಂಬಾರು ಒಗ್ಗರಣೆ ಆಯಿತು. ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕೋಕ್ಕೆ ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡಿದ್ದೀವಿ. ಮತ್ತು ಮೆಣಸಿನ್ಕಾಯಿ ಒಂದು ಈರುಳ್ಳಿ, ಒಂದು ಮೆಣಸಿನ್ಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಕರಿಬೇವು, ಈರುಳ್ಳಿ 1 ಗಡ್ಡೆ ಹಚ್ಚಿಟ್ಕೊಂಡಿದ್ದೀವಿ. ಮತ್ತು ಕೊತ್ತಂಬರಿ. 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀವಿ. 1 ಸ್ಪೂನ್ ಸಾಸಿವೆ ಹಾಕೋಣ, ಚಿಕ್ಕ ಸ್ಪೂನಲ್ಲಿ. ಇದೆ ಚಿಟಪಟ ಆದಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ. ಒಂದು ಮೆಣಸಿನ್ಕಾಯಿ ಆದಮೇಲೆ ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ ಹಾಕೋಣ. ಆಮೇಲೆ ಕರಿಬೇವು ಹಾಕೋಣ. ಕರಿಬೇವು ಪೀಸ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ. ಜೊತೆಗೆ ಹೊರಗಡೆ ಹಾಕೋಣ. ಈರುಳ್ಳಿ ಚೆನ್ನಾಗಿ ಹೆಚ್ಚಿ, ಈರುಳ್ಳಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು, ಕರೆಕ್ಟಾಗಿರುತ್ತೆ. ಆಮೇಲೆ ನೋಡಿ ಕಾಳು ಹಾಕೋಣ. ಕಾಳು ಹಾಕಿ ಇದ್ರಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಮೇಲ್ಗಡೆ ಬೇಕಾದ್ರೆ ಹುಚ್ಚೆಳ್ಳು ಪುಡಿ ಇದ್ರೆ ಹಾಕ್ಬೋದು, ಇಲ್ಲಾಂದರೆ ಧನಿಯಾ ಪುಡಿ ಒಂಚೂರು 1/4 ಸ್ಪೂನ್ ಹಾಕ್ತೀನಿ, ಜಾಸ್ತಿ ಬೇಡ. 1/4 ಸ್ಪೂನ್ ಧನಿಯಾ ಪುಡಿ ಹಾಕಿ ತಿರ್ಸ್ಕೊಂಡು ಚೆನ್ನಾಗಿರುತ್ತೆ ಫ್ಲೇವರ್. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಬೇಕು, ಅದು ಕಲರ್ ಆಗೇ ಇರುತ್ತೆ, ಆ ಫ್ಲೇವರ್ ಆಗೇ ಇರುತ್ತೆ ಅಂತ ಲಾಸ್ಟಲ್ಲಿ ಹಾಕೋದು. ಡೆಕೋರೇಟಿವ್ ಆಗಿರುತ್ತೆ, ಫ್ಲೇವರ್ ಆಗಿರುತ್ತೆ. ಮೊದಲೇ ಹಾಕಿದ್ರೆ ತುಂಬ ಫ್ರೈ ಆಗಿ ಬ್ಲ್ಯಾಕ್ ಆಗುತ್ತೆ, ಆ ಥರ. ಹಾಗಾಗಿ ಆ ಥರ ಇರುತ್ತೆ, ಸಹಜವಾಗಿರುತ್ತೆ. ಓಕೆ ಫ್ರೆಂಡ್ಸ್, ತುಂಬ ಟೇಸ್ಟಿ ಹೆಲ್ದಿ ಫುಡ್ ಇದು. ಮಕ್ಕಳಿಗೆ, ನಮಗೆ ವಯಸ್ಸಾಗಿರೋರಿಗೆ ಮೊಣಕಾಲು ನೋವು ಮತ್ತು ತುಂಬ ಸುಸ್ತು ಅಂತ ಆ ಥರದಕ್ಕೆ ಎಲ್ಲಕ್ಕೂ ಒಳ್ಳೆಯದು ಫ್ರೆಂಡ್ಸ್. ಹೈಟ್ ಬೆಳೆಯೋಕ್ಕೆ ಎಲ್ಲದಕ್ಕೂ ಮೊಳಕೆ ಕಾಳು ತುಂಬ ಸಿ ವಿಟಮಿನ್ಸ್ ಇಲ್ಲ, ತುಂಬ ಮಾಮೂಲಿ ಕಾಳು ತಿನ್ನೋದಕ್ಕಿಂತ ಮೊಳಕೆ ತಿನ್ನೋದ್ರಿಂದ ಬೇರೆ ಸುಮಾರು ಆ್ಯಡ್ ಆಗುತ್ತೆ. ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಆ್ಯಡ್ ಆಗುತ್ತೆ ಇದರಲ್ಲಿ ಮೊಳಕೆ ತರಿಸೋದ್ರಿಂದ. ಹಾಗಾಗಿ ಮೊಳಕೆ ತರಿಸಿ ತಿಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ. ಮೊಳಕೆ ತೊಗೊಂಡು ಈ ಥರ ಪಲ್ಯ ಮಾಡ್ಕೊತೀನಿ, ತುಂಬ ಒಳ್ಳೆಯದು ಹೆಲ್ತ್ಗೆ. ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದವ್ರಿಗೆ ಎಲ್ರಿಗೂ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋ ಜೊತೆಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ನೀವು ಮಾಡ್ಕೊತೀನಿ, ಮಾಡ್ಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತು ಮಾಡ್ಕೊತೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋ ಜೊತೆಗೆ, ಹೊಸ ರೆಸಿಪಿ ಜೊತೆಗೆ ನಾನು ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ಮತ್ತು ನಿಮ್ಗೆ ಏನು ಬೇಕು ವಿಡಿಯೋ ಕೇಳಿ, ನಾನು ಮತ್ತೆ ಮಾಡಿಕೊಡ್ತೀನಿ. ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಖಂಡಿತ ನೀವೇನು ಕೇಳಿ ಮಾಡಾಕ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಸಪೋರ್ಟ್ ಮಾಡ್ತಾಯಿರಿ ಹೀಗೆ. ಓಕೆ ಬಾಯ್.